ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ತ್ರೀ ಶಕ್ತಿ ಸಂಘಗಳನ್ನು ಅಥವಾ ಸ್ವಸಹಾಯ ಸಂಘಗಳನ್ನ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿನಲ್ಲಿ ಅಂತ ಹೇಳಿದ್ದಾರೆ. ಈ ಸ್ತ್ರೀ ಶಕ್ತಿ ಸಂಘ ಸ್ವಸಹಾಯ ಸಂಘಗಳೇ ಇವರ ಟಾರ್ಗೆಟ್. ಯಾರ್ದು? ಈ ಮೈಕ್ರೋ ಫೈನಾನ್ಸ್ಗಳ ಟಾರ್ಗೆಟ್. ಅವ್ರೇನು ಮಾಡ್ತಾರೆ, ನೀವೊಂದು 12 ಜನ ಗುಂಪು ಮಾಡ್ಕೋತೀರಾ, ಈ 12 ಜನಕ್ಕೆ ನಾವೊಂದು 5 ಲಕ್ಷ ಬಡ್ಡಿ ಕಟ್ತೀವಿ, 5 ಲಕ್ಷ ಸಾಲ ಕೊಡ್ತೀವಿ, ನೀವೆಲ್ಲರೂ ಸೇರಿ ಇಷ್ಟು ಹಂಚ್ಕೊಳ್ಳಿ, ನಿಮ್ಮ ಪಾಡಿಗೆ ನಿಮ್ಮ ಹಂಚ್ಕೊಂಡು ಎಲ್ಲರೂ ಸೇರಿ ಹಿಂಗೆ ಕಟ್ಟಿ ಅಂತ. ಆ 10 ಜನ ಗುಂಪಿನಲ್ಲಿ ಒಬ್ರು ಕಟ್ಟಲಿಲ್ಲ ಅಂತಂದ್ರೆ ಮಿಕ್ಕದವ್ರು ಯಾರು ಕಟ್ಟಲ್ಲ. ಸೆಕ್ಯೂರಿಟಿ ಕಟ್ಟಲ್ಲ. ಅವ್ರು ಕಟ್ಟಿಲ್ವಲ್ಲ, ನಾವ್ಯಾಕೆ ಕಟ್ಟಬೇಕು ಅಂತ ಶುರು ಮಾಡ್ತಾರೆ. ಸಮಸ್ಯೆ ಶುರುವಾಗದೇ ಇಲ್ಲಿ. ಆಮೇಲೆ ಅಲ್ಲಿ ನಿಮಗೆ ಬಡ್ಡಿ ವಸೂಲತಿಗೆ ಬರ್ತಕ್ಕಂಥವ್ರ ಮೇಲೆ ನೀವು ದರ್ಪ ದೌರ್ಜನ್ಯ ತೋರಿದ್ರೂ ಪ್ರಯೋಜನ ಇಲ್ಲ. ಅವ್ರ ಕಂಪ್ನಿಯವ್ರು ಒತ್ತಡ ಹಾಕಿರ್ತಾರೆ, ಕೆಲಸಕ್ಕೆ ತೊಗೊಂಡಿರ್ತಾರೆ, ನೀವಿಷ್ಟು ರಿಕವರಿ ಮಾಡಲೇಬೇಕು ಇವತ್ತು ಅಂತಂದ್ಬಿಟ್ಟು. ಆದರೆ ಮಾಡೋಕ್ಕಾಗಲ್ಲ, ಆ ರೀತಿ ದುಡ್ಡು ಕೊಡೋಕ್ಕಾಗಲ್ಲ. ಹಾಗಾಗಿ ಈಗ ಉದಾಹರಣೆ ಒಂದೊಂದಾಗಿ ನಿಮಗೆ ಕೇಸ್ ಫೈಲ್ಗಳನ್ನ ಹೇಳ್ತಾ ಹೋಗ್ತೀವಿ. ಹಾವೇರಿ ಜಿಲ್ಲೆಯಲ್ಲಿ ದಿನದಿನಕ್ಕೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇಡೀ ಗ್ರಾಮವನ್ನೇ ಮಹಿಳೆಯರು ತೊರೆದು ಹೋಗಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿಯ ಗ್ರಾಮದಲ್ಲಿ ಜಾನುವಾರುಗಳಿಗೆ ಮೇವು ಮತ್ತು ನೀರು ಕುಡಿಸೋದಕ್ಕೂ ಜನರಿಲ್ವಂತೆ. ಗ್ರಾಮದಲ್ಲಿ ವಯೋವೃದ್ಧರು ಮತ್ತು ಪುಟ್ಟ ಮಕ್ಕಳು ಊರು ಬಿಟ್ಟು ತೊರೆದು ಎಲ್ಲವನ್ನ ಬಿಟ್ಟು ಹೊಟ್ಟೋಗಿದ್ದಾರೆ. ಸಾಲ ಕೊಡ್ತಾರೆ, ಮರ್ಯಾದೆನೂ ತೆಗಿತಾರೆ. ಕಂತು ಕಟ್ಟೋದು ಲೇಟ್ ಆದರೆ ಮನೆ ಮುಂದೆ ಬಂದು ಕೂತ್ಕೋತಾರೆ. ನೇಣು ಹಾಕ್ಕೊಳ್ಳಿ ಪರವಾಗಿಲ್ಲ, ಕಂತು ಕಟ್ಟಿ ಅಂತಾರಂತೆ. ನೋಡಿ ಎಂಥ ಮಾತು ಬಳಸ್ತಾರೆ. ಸಾಯಿರಿ, ನೀವು ಸಾಯಿರಿ, ನಿಮ್ಮ ಕಿಡ್ನಿ ಮಾರ್ಬಿಟ್ಟು ದುಡ್ಡು ಕೊಡಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರಂತೆ, ಒತ್ತಡ ಹಾಕ್ತಾರಂತೆ. ಈ ಮೈಕ್ರೋ ಫೈನಾನ್ಸ್ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಿರುವಂಥದ್ದು, ಈಗ ದಿನದಿಂದ ದಿನಕ್ಕೆ ಗ್ರಾಮವನ್ನು ತೊರೆಯತಕ್ಕಂತಹ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಗುಡ್ಡದ ಬೇವಿನಹಳ್ಳಿ ಗ್ರಾಮದಲ್ಲಿದ್ದೇನೆ. ಅಂದರೆ ಸಣ್ಣ ಸಣ್ಣ ಸಾಲಗಳನ್ನು ಕೂಲಿ ಕಾರ್ಮಿಕರಿಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಸಣ್ಣ ಪುಟ್ಟ ಸಾಲಗಳನ್ನು ಕೊಡ್ತಿರುವಂಥದ್ದು. 15,000, 20,000, 30,000 ಈ ರೀತಿಯಾಗಿ ಕಿರುಕುಳಕ್ಕೆ ಬೇಸತ್ತು ಇಡೀ ಗ್ರಾಮವೇ ಖಾಲಿ ಮಾಡಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಇದೇ ರೀತಿಯಾಗಿ ಗ್ರಾಮದ ಮಹಿಳೆಯರು ಮನೆಗೆ ಬೀಗವನ್ನು ಹಾಕ್ಕೊಂಡು ಊರನ್ನು ಬಿಟ್ಟಿರುವಂಥದ್ದು. ಹೀಗಾಗಿ ಅವು ವಯೋವೃದ್ಧರು ಅಂದರೆ ಆಸ್ಪತ್ರೆಗೆ ಹೋಗಿರುವಂತಹ ವೃದ್ಧರು ಕೂಡ ಅವರ ಮನೆಯ ಚಾವಿ ಇಲ್ಲದೆ ಮನೆಯ ಮುಂಭಾಗದಲ್ಲಿ ಕುಳಿತಿರುವಂಥದ್ದು. ಅಂದರೆ ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂದರೆ ಅವರನ್ನು ಜಮೀನಿಗೆ ಹೋದರೂ ಸಹ ಅವರ ಹೊಲವನ್ನೇ ಹುಡ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕಿರುಕುಳವನ್ನು ನೀಡಿರುವಂಥದ್ದು ನಾವು ನೋಡ್ತಿರ್ಬೋದು. ಅವರು ಈ ಗುರುವಾರ ಕಟ್ಟಬೇಕಾಗಿದ್ದರೆ ಶುಕ್ರವಾರ ರಾತ್ರಿನೇ ಅವರ ಮನೆಯಲ್ಲಿ ಬಂದು ಕುಳಿತಿರುವಂಥದ್ದು. ಈ ರೀತಿಯಾದಂಥ ಪರಿಸ್ಥಿತಿ ಹಾವೇರಿ ಜಿಲ್ಲೆ. ಸರ್, ಯಾವ ರೀತಿ ಕಿರುಕುಳ ಕೊಡ್ತಾರೆ? ನಿಮ್ಮ ಮನೆಯ ಕುಟುಂಬ ಸದಸ್ಯರು ಎಲ್ಲಿ ಹೋಗಿರುವಂಥದ್ದು ಅವ್ರ ಕಿರುಕುಳಕ್ಕೆ? ಎಲ್ಲಿ ಹೋಗ್ಯಾರ ಅನ್ನೋದ ಗೊತ್ತಲ್ರಿ ನನಗೆ. ನಾ ದವಾಖಾನೆಯಿಂದ ಬರುತ್ತೆ, ಬೀಗ ಹಾಕ್ಯಂದು ಹೋಗ್ಯಾಬಿಟ್ರ. ಬೀಗನೂ ಎಲ್ಲಿ ಮನ್ಯಾಗ ಹೆಂಗೆ ಮಾಡಕ್ಕೆ ನಾವು? ಅಲ್ಲ, ಮನೆಯೊಳಗೆ ಯಾವ ರೀತಿ ಕಿರುಕುಳ ಕೊಡ್ತಾರೆ ಸರ್? ಎಷ್ಟು ಸಾಲ ತೆಗೆದುಕೊಂಡಿದ್ರು? ನೀ ಎಣ್ಣೆ ಕುಡಿಯ, ನೀ ಎಣ್ಣೆ ಕುಡಿಯವ, ನೀ ಊರ್ಲಕ್ಕೆ ನಿನ್ನ ಕಿಡ್ನಿ ಮಾರಿಕೊಡು, ಇಂಥವೆಲ್ಲ ಬಳಸ್ತಾರ್ರಿ ಸಂಘದಾರ. ಇದು ವಯೋವೃದ್ಧನ ಮಾತು. ಇಲ್ಲೇ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಹಿಳೆಯರಿದ್ದಾರೆ, ಅವರು ಕೂಡ ಸಣ್ಣ ಸಣ್ಣ ಸಾಲವನ್ನು ಮಾಡ್ಕೊಂತಾರೆ. ಅಂದರೆ ದುಡಿಯುವ ಕಾರ್ಮಿಕರು ಸಹ ಒಂದಿನ ಅವ್ರಿಗೆ ಅವಕಾಶ ಕೊಡ್ತೀನಿ ಅಂದರೂ ಕೂಡ ಅವ್ರು ಕೇಳಲ್ಲ. ಅಮ್ಮ, ಎಷ್ಟು ಸಾಲ ತೆಗೆಸ್ಕೊಂಡಿದ್ರಿ? ನಿಮ್ಮ ಮಗಳು ಎಲ್ಲಿ ಹೋಗಿದ್ದಾಳೆ? ಈಗ ನಮ್ಮ ಮಗಳು ಎಲ್ಲಿ ಹೋಗ್ಯಾಳ ಅನ್ನೋದು ಗೊತ್ತಿಲ್ರಿ. ನಾವು ಇದ್ದಲ್ಲಿ ಊರಾಗ ದವಾಖಾನಿಗೆ ಹೋಗಿದ್ದೀವ್ರಿ. ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ. ಅಮ್ಮ, ಎಷ್ಟು ಸಾಲ ತೆಗೆಸ್ಕೊಂಡ್ರಿ? ಯಾವ ರೀತಿ ನಿಮಗೆ ಕಿರುಕುಳ ಕೊಡ್ತಾರೆ ಅವರು? ದಿನ ಬಂದು ಕಿರ್ಕೊಳ ಕೊಡ್ತಾರ್ರಿ. ಕಟ್ರಿ ಅಂತಾರ, ನಮ್ಗೆ ಕಟ್ಟೋದಾಗದಲ್ಲ ಅಂತವ್ರಿ. ಊರ್ ಬಿಟ್ಟು ಹೋಗಿದ್ದೀವ್ರಿ, ಇನ್ನು ಮನೆ ಬಂದ ಊರಿಂದ ಮತ್ತೆ ಹೋಗ್ಬೇಕ್ರಿ. ಈಗ ಅವ್ರು ಕಾಟ್ಕೊಂಡಾರ್ದ ಊರ್ ಬಿಟ್ಟು ಹೋಗ್ಬೇಕು. ಈಗ ಮನೆಗೆ ಏನೋ ಸಮಸ್ಯೆ ಇತ್ತಂತ ತೆಗಿಸಿರ್ತೀರಿ, ನಿಮ್ಗೆ ಅವಕಾಶ ಕೊಡಲ್ಲ? ಅವಕಾಶ ಕೊಡಲ್ರಿ, ಕೊಡಂಗಿಲ್ರಿ. ಅವ್ರು ಹಂಡ ಮಾರ್ರಿ, ಸೀರೆ ಮಾರ್ರಿ, ನಿಮ್ಮ ದನ ಕರ ಮಾರ್ರಿ, ಕಿಡ್ನಿನಾರ ಮಾರ್ಕ್ಯಾರ, ನೀವು ಏನಾರ ಇಸ್ಕೊಂಡು ತಿನ್ನೋ ಮುಂದೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಾರ. ಒಂದು ಆಧಾರ್ ಕಾರ್ಡ್ಗೆ 10-12 ಸಂಘ ಕೊಟ್ಟಾರ್ರಿ. ಅವ್ರು ಕಟ್ತಾರ ಇಲ್ಲ ಅನ್ನೋದ್ರ ನೋಡ್ಕೊಂಡ್ ಕೊಡ್ಬೇಕ್ರಿ. ಹಂಗೂ ಕೊಡ್ಲಿಲ್ಲ ಅವ್ರು. ಈಗ ಬೇರೆಯವ್ರ ಕಡೆಗೆ ಬೇರೆಯವ್ರಿಗೆ ತೆಗಿಸ್ಕೊಟ್ಟೆ. ಅವರು ಸನೇಕ್ ವರ್ಷ ಆಗಕ್ ಬಂತ್ರಿ, ಅವ್ರ ಊರಾಗ. ನೀವು ಬೇರೆ ಕೊಟ್ಟು ಅವ್ರು ಕಟ್ಟಿಲ್ಲ? ಅವ್ರು ಕಟ್ಟಿಲ್ರಿ, ಅವರು ಊರಾಗಿಲ್ರಿ. ಮನೆ ಬೀಗ ಹಾಕ್ಯಂಡ್ ಹೋಗ್ಯಾರ ಅವ್ರು. ನೀವ ಕಟ್ಟಿರಿ ಅಂತಾರ? ನಾವಾಗ ಅದನ್ನು ನಮ್ಮೆಲ್ಲ ಹೊರೆ ಹಾಕ್ಯಾರ್ರಿ ಅವ್ರು. ಇದಿಷ್ಟು ಗ್ರಾಮದ ಮಹಿಳೆಯರ ಮಾತು. ಅಂದರೆ ಯಾರಿಗಾದರೂ ನಾಮಿನಿಯಾಗಿ ತೆಗೆಸಿಕೊಟ್ಟಂತಹ ಉದಾಹರಣೆಗಳು ಕೂಡ ಅವರು ಕೂಡ ಊರನ್ನು ಬಿಡುವಂತಹ ಸಮಸ್ಯೆ ಬಂದಿರುವಂಥದ್ದು. ಅಂದರೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಹಿಡಿತವನ್ನು ಹಾಕಲಿದ್ದಕ್ಕೆ ಇಡೀ ಗ್ರಾಮವೇ ತೊರೆಯುವಂತಹ ಪರಿಸ್ಥಿತಿ ಈಗ ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಇನ್ನಾದರೂ ಸರ್ಕಾರ ಕೂಡ ಜಿಲ್ಲಾಡಳಿತ ಅವರಿಗೆ ಖಡಕ್ ಸೂಚನೆ ಕೊಡುವ ಮೂಲಕ ಇಂತಹ ಬಡ ಕೂಲಿ ಕಾರ್ಮಿಕರನ್ನು ಒಂದು ರೀತಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ರಿಯ, ಪಬ್ಲಿಕ್ ಟಿವಿ, ಹಾವೇರಿ.
ಗ್ರಾಮೀಣ ಭಾಗದಲ್ಲಿ ಯಾರು ಹಣ ಲೋನ್ ತಗೊಳ್ಳೋರು ಯಾರು? ಬಡ ಜನತೆ. ನಿಮಗೆ 5,000, 10,000, 25,000, 30,000 ಹಳ್ಳಿ ಲೆಕ್ಕಾಚಾರದಲ್ಲಿ ನಿಮಗೆ ಅದೇ ದೊಡ್ಡ ಅಮೌಂಟು. ನೀವೊಂದು 50,000 ರೂಪಾಯಿ ಸಾಲ ತೊಗೊಂಡಿದ್ರೆ ತಿಂಗಳಿಗೆ 2,000 ಕಟ್ಟಬೇಕು ಅಂತಂದ್ರೂ ಕಷ್ಟ ಆಗುತ್ತೆ ಅವ್ರಿಗೆ. ಯಾಕೆಂತಂದರೆ ಬಡ ಕುಟುಂಬ, ಅವರಿಗೆ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಕಟ್ಟೋದಕ್ಕೆ ತುಂಬ ಸುಲಭವಾಗೋ ರೀತಿಯಲ್ಲಿ ಸರ್ಕಾರದವರು ಪ್ಲ್ಯಾನ್ ಮಾಡಿ ಲೋನನ್ನು ಕೊಡಬೇಕು. ಆದರೆ ಇವರು ಅದು ಯಾವುದನ್ನು ಮಾಡ್ತಾ ಇಲ್ಲ. ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕೋ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಅದೇನೋ ಅಂತಾರಲ್ಲ, ಸಾಲವನ್ನು ತೆಗೆಯುವಾಗ ಹಾಲೋಗರು ಉಂಡಂತೆ ಅಂತ ಅಂದ್ಬಿಟ್ಟು. ಅಂದರೆ ನೀವು ಸಾಲ ತೊಗೋಬೇಕಾದ್ರೆ ನಿಮಗೆ ತುಪ್ಪದನ್ನ ತಿಂದಂಗೆ, ನಿಮಗೆ ಕಟ್ಟಬೇಕಾದ್ರೆ ಬರುತ್ತೆ ಬುಡಕ್ಕೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ನಮ್ಮ ಕೈಲಿ ಕಟ್ಟಕ್ಕಾಗುವಷ್ಟು ಮಾತ್ರ ಸಾಲ ಮಾಡಬೇಕು. ಅದನ್ನು ಮೀರಿ ಸಾಲ ಮಾಡಿದಾಗ ಈ ರೀತಿ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಆ ದುಡ್ಡನ್ನು ವಾಪಸ್ ತಗೋಬೇಕಾದ್ರೆ ಅಥವಾ ಕಟ್ಟಿಸ್ಕೋಬೇಕಾದ್ರೂ ಕೂಡ ಅದಕ್ಕೊಂದು ಮಾನದಂಡವನ್ನು ಸರ್ಕಾರ ಅಥವಾ ಜಿಲ್ಲಾಡಳಿತಗಳು ಹಾಕಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಹಳ್ಳಿಗಳಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾರೆ, ಅದು ಬೇರೆ ವಿಚಾರ. ಈ ಕಂಪ್ನಿಯವರು ಮಾಡ್ತಕ್ಕಂಥದ್ದು ಮಾತ್ರ ವಿಪರೀತವಾದ ಸುಲಿಗೆ.